ನಮಸ್ಕಾರ ವೀಕ್ಷಕರೇ. ಅಕ್ಷಯ ತೃತೀಯ ಅಂದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗುವುದು ಜಗಮಗಿಸುವ ಚಿನ್ನದ ಅಂಗಡಿಗಳು, ಮುಖದಲ್ಲಿ ನಗು ತರಿಸುವ ಹೊಸ ಆಭರಣಗಳು. ಈ ದಿನ ಚಿನ್ನ ಖರೀದಿಸಿದರೆ ಮನೆಗೆ ಒಳ್ಳೆಯದಾಗುತ್ತೆ, ಸಂಪತ್ತು ಬೆಳೆಯುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆದರೆ ಅಕ್ಷಯ ತೃತೀಯ ಅಂದರೆ ಬರೀ ಚಿನ್ನ ಖರೀದಿಸೋ ದಿನ ಮಾತ್ರ ಅಲ್ಲ. ಅಕ್ಷಯ ಎಂದರೆ ಎಂದಿಗೂ ನಾಶವಾಗದ, ಮುಗಿಯದ ಅಥವಾ ಕ್ಷಯವಾಗದ ಎಂದರ್ಥ. ನಮ್ಮ ಪುರಾಣಗಳ ಪುಟಗಳನ್ನು ತಿರುಗಿಸಿದರೆ ಈ ದಿನದ ಮಹತ್ವ ಸಾರುವ 6 ಅದ್ಭುತವಾದ ಘಟನೆಗಳು ನಮಗೆ ಸಿಗುತ್ತವೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಹಿಂದಿರುವ ಆ 6 ವಿಶೇಷ ಕಥೆಗಳ ಬಗ್ಗೆ ತಿಳಿಯೋಣ. ಅದು ಪಾಂಡವರ ವನವಾಸದ ಕಾಲ. ಕಾಡಿನಲ್ಲಿ ಅವರನ್ನು ಭೇಟಿಯಾಗಲು ಬರುತ್ತಿದ್ದ ಋಷಿಮುನಿಗಳಿಗೆ ಅನ್ನ ಹಾಕಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ನೋವು ದ್ರೌಪದಿಯದಾಗಿತ್ತು. ದ್ರೌಪದಿಯ ಸಂಕಟಕ್ಕೆ ಕರಗಿದ ಸೂರ್ಯದೇವ ಒಂದು ದಿವ್ಯವಾದ ಅಕ್ಷಯ ಪಾತ್ರೆಯನ್ನು ಧರ್ಮರಾಯನಿಗೆ ಕರುಣಿಸುತ್ತಾನೆ. ದ್ರೌಪದಿ ಊಟ ಮಾಡುವವರೆಗೂ ಅದರಲ್ಲಿ ಆಹಾರ ಎಂದಿಗೂ ಮುಗಿಯುತ್ತಿರಲಿಲ್ಲ. ಇಂತಹ ಅದ್ಭುತವಾದ ಪಾತ್ರೆ ಪಾಂಡವರ ಕೈ ಸೇರಿದ ಪವಿತ್ರ ದಿನವೇ ಈ ಅಕ್ಷಯ ತೃತೀಯ. ಶ್ರೀಕೃಷ್ಣನ ಬಾಲ್ಯದ ಸ್ನೇಹಿತ ಸುಧಾಮ ಅತ್ಯಂತ ಬಡತನದಲ್ಲಿದ್ದರೂ ಕೃಷ್ಣನ ಮೇಲಿನ ಪ್ರೀತಿಗೇನೂ ಕಡಿಮೆ ಇರಲಿಲ್ಲ. ತನ್ನ ಸ್ನೇಹಿತನನ್ನು ನೋಡಲು ದ್ವಾರಕೆಗೆ ಬಂದ ಸುಧಾಮ ತಂದಿದ್ದು ಕೇವಲ 1 ಹಿಡಿ ಅವಲಕ್ಕಿ ಮಾತ್ರ. ಆದರೆ ಕೃಷ್ಣನಿಗೆ ಅದೇ ಅವಲಕ್ಕಿ ಅಮೃತವಾಗಿತ್ತು. ಭಕ್ತಿಯಿಂದ ನೀಡಿದ ಆ ಅವಲಕ್ಕಿಯನ್ನು ಕೃಷ್ಣ ಪ್ರೀತಿಯಿಂದ ಸ್ವೀಕರಿಸಿದಾಗ ಸುಧಾಮನ ಬಡತನ ದೂರವಾಗಿ ಅವನ ಗುಡಿಸಲು ಅರಮನೆಯಾಯಿತು. ಗೆಳೆಯನ ಮುಗ್ಧ ಪ್ರೀತಿಗೆ ಒಲಿದು ಶ್ರೀಕೃಷ್ಣ ಅಕ್ಷಯ ಸಂಪತ್ತನ್ನು ಕರುಣಿಸಿದ ದಿನವೇ ಅಕ್ಷಯ ತೃತೀಯ. ನಮ್ಮ ಸಂಸ್ಕೃತಿಯ ಜ್ಞಾನಭಂಡಾರವಾದ ಮಹಾಭಾರತದ ರಚನೆ ಆರಂಭವಾಗಿದ್ದು ಇದೇ ದಿನ. ಮಹರ್ಷಿ ವೇದವ್ಯಾಸರು ಶ್ಲೋಕಗಳನ್ನು ಹೇಳುತ್ತಿದ್ದರೆ ಭಗವಾನ್ ಗಣೇಶ ಅದನ್ನು ತಾಳಿಗರಿಯ ಮೇಲೆ ಬರೆಯುತ್ತಿದ್ದರು. ಜ್ಞಾನದ ಮಹಾಕಾವ್ಯದ ಮೊದಲ ಅಕ್ಷರ ಮೂಡಿದ್ದು ಇದೇ ಅಕ್ಷಯ ತೃತೀಯದ ದಿನ. ಅದು ಭೂಮಿಯ ಮೇಲೆ ಅನ್ಯಾಯ, ಅಹಂಕಾರ ಮಿತಿಮೀರಿದ್ದ ಕಾಲ. ಆ ಸಮಯದಲ್ಲಿ ದುಷ್ಟರನ್ನು ಶಿಕ್ಷಿಸಿ ಸಜ್ಜನರನ್ನು ರಕ್ಷಿಸಲು ಶ್ರೀಮನ್ನಾರಾಯಣ ತನ್ನ 6ನೇ ಅವತಾರವನ್ನು ತಾಳುತ್ತಾರೆ. ಅದೇ ಪರಶುರಾಮ ಅವತಾರ. ಪರಶುರಾಮನು ಜನಿಸಿದ ಪುಣ್ಯ ದಿನವೇ ಅಕ್ಷಯ ತೃತೀಯ. ಈ ದಿನವನ್ನು ನಾವು ಪರಶುರಾಮ ಜಯಂತಿ ಎಂದು ಕೂಡ ಭಕ್ತಿಯಿಂದ ಆಚರಿಸುತ್ತೇವೆ. ತನ್ನ ಪೂರ್ವಜರಿಗೆ ಮುಕ್ತಿ ಕೊಡಿಸಲು ಭಗೀರಥ ಮಹಾರಾಜ ಗಂಗೆಯನ್ನು ಭೂಮಿಗೆ ತರಲು ಮುಂದಾಗುತ್ತಾರೆ. ಭಗೀರಥನ ಕಠಿಣ ತಪಸ್ಸಿಗೆ ಒಲಿದ ಗಂಗೆ ಭೂಮಿಗೆ ಬರಲು ಒಪ್ಪುತ್ತಾಳೆ. ಗಂಗೆಯ ವೇಗವನ್ನು ತಡೆಯುವುದಕ್ಕೋಸ್ಕರ ಶಿವ ತನ್ನ ಜಟೆಯ ಮೂಲಕ ಗಂಗೆಯನ್ನು ಭೂಮಿಗೆ ಹರಿಯಲು ಬಿಡುತ್ತಾರೆ. ಹೀಗೆ ದೇವಗಂಗೆ ಭೂಮಿಯನ್ನು ಸ್ಪರ್ಶಿಸಿದ ಪವಿತ್ರ ದಿನ ಕೂಡ ಇದೇ ಅಕ್ಷಯ ತೃತೀಯ. ಕೊನೆಯದಾಗಿ ನಾವು ಬೇಡುವ ಸಂಪತ್ತಿನ ಅಧಿಪತಿ ಕುಬೇರನ ಕತೆ. ಶಿವನ ಪರಮಭಕ್ತನಾದ ಕುಬೇರ ತನ್ನ ಕಠಿಣ ತಪಸ್ಸಿನಿಂದ ಈಶ್ವರನನ್ನು ಮೆಚ್ಚಿಸುತ್ತಾನೆ. ಕುಬೇರನ ಭಕ್ತಿಗೆ ಮೆಚ್ಚಿದ ಪರಶಿವ ಅವನನ್ನ ದೇವಲೋಕದ ಸಂಪತ್ತಿನ ಒಡೆಯ ಎಂದು ಪಟ್ಟಾಭಿಷೇಕ ಮಾಡಿದ್ದು ಇದೇ ಅಕ್ಷಯ ತೃತೀಯದ ದಿನ. ಹೀಗೆ ಈ ಎಲ್ಲ ಕಾರಣಗಳಿಂದ ಅಕ್ಷಯ ತೃತೀಯ ಅತ್ಯಂತ ಶುಭ ದಿನ. ಈ ದಿನ ನಾವು ಮಾಡುವ ಪೂಜೆ, ಪುಣ್ಯ ಕಾರ್ಯಗಳು, ನೀಡುವ ದಾನ, ಗಳಿಸುವ ಜ್ಞಾನ, ಸಂಪತ್ತು, ಖರೀದಿಸುವ ವಸ್ತು ಎಲ್ಲವೂ ಅಕ್ಷಯವಾಗಿ, ಅಂದರೆ ಎಂದಿಗೂ ಮುಗಿಯದ ಫಲವನ್ನು ಕೊಡುತ್ತವೆ ಎನ್ನುವ ನಂಬಿಕೆ. ಹಾಗಾಗಿ ಜನ ಈ ದಿನ ಚಿನ್ನ ಅಥವಾ ಹೊಸ ವಸ್ತುವನ್ನು ಖರೀದಿಸುತ್ತಾರೆ, ಶುಭ ಕಾರ್ಯ ಮಾಡುತ್ತಾರೆ ಮತ್ತು ಹೊಸ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಈ ಬಾರಿಯ ಅಕ್ಷಯ ತೃತೀಯ ನಿಮ್ಮೆಲ್ಲರ ಬಾಳಿನಲ್ಲಿ ಮುಗಿಯದಷ್ಟು ಆರೋಗ್ಯ, ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಇನ್ನೊಂದು ಇಂತಹದ್ದೇ ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.